ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈಗ ನಾವು ಕ್ಲಾಸಲ್ಲಿ ನಾವು ಒಂದು ಹೊಸ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಆ ಸಬ್ಜೆಕ್ಟ್ ಹೆಸರಿದೆ ಎನ್ವೈರನ್ಮೆಂಟಲ್ ಸ್ಟಡೀಸ್. ಈ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಇದೆ ಅಪ್ಕಮಿಂಗ್ RWCE ಎಕ್ಸಾಮ್ಸ್ಗೆ. ಮತ್ತೆ ಯಾವುದೇ ಒಂದು ಎಕ್ಸಾಮ್ಸ್ ನೀವು ಬರಿತಾ ಇದ್ರೆ ಅದರಲ್ಲಿ ಎನ್ವೈರನ್ಮೆಂಟಲ್ ಸ್ಟಡೀಸ್ ಇದ್ರೆ ಆ ಟಾಪಿಕ್ ಈ ಸಿಲೆಬಸ್ಗೆ ರಿಲೇಟೆಡ್ ಇದ್ರೆ ನೀವು ಈ ಕ್ಲಾಸಸ್ನ ನೋಡ್ಬಿಟ್ಟು ಪ್ರಿಪೇರ್ ಆಗ್ಬೋದು. ಮತ್ತೆ ಎಲ್ಲರಿಗೂ ದಯವಿಟ್ಟು ಹೇಳ್ತಾ ಇರೋದೇನೆಂದ್ರೆ ನಿಮ್ಮ ಶಾರ್ಟ್ ನೋಟ್ಸ್ ನ ಮಾಡಿ. ಸೊ ಈ ಕ್ಲಾಸ್ ಇಂದ ತುಂಬಾ ಎಫೆಕ್ಟಿವ್ ವೇ ಅಲ್ಲಿ ನಾವು ಸ್ಟಡಿ ಮಾಡೋಣ, ತುಂಬಾ ಶಾರ್ಟ್ ಟೈಮ್ ಅಲ್ಲಿ. ಸೊ ಒಂದು ಹೊಸ ವೇ ಆಫ್ ಸ್ಟಡಿನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ, ವೇ ಆಫ್ ಟೀಚಿಂಗು. ಸೊ ಶಾರ್ಟ್ ಟೈಮ್ ಅಲ್ಲಿ ಕ್ಲಾಸಸ್ ನಮ್ದು ತುಂಬಾ ಶಾರ್ಟ್ ಇರುತ್ತೆ, ಬಟ್ ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ಜಾಸ್ತಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಕ್ಲಾಸ್ ನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿಬಿಟ್ಟು ಇವತ್ತಿನ ಈ ಫಸ್ಟ್ ಕ್ಲಾಸ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಇಲ್ಲಿ ಇದು ಬಂದ್ಬಿಟ್ಟು RW ಸಿಲೆಬಸ್ ಇದೆ. ಇದು ರೈಟ್, ಒಂದು ನಿಮಿಷ ನೋಡಿ. ಇದು ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು ಇದು RWA ಇದು ಸಿಲೆಬಸ್ ಇದೆ ಎನ್ವೈರನ್ಮೆಂಟಲ್ ಸ್ಟಡೀಸ್. ಸೊ ಇದೇ ಸೇಮ್ ಬೇರೆ ಎಕ್ಸಾಮ್ಸ್ ಅಲ್ಲೂ ಕೊಟ್ರೆ ನೀವು ಆ ಕ್ಲಾಸ್ ಆ ಒಂದು ಸಿಲೆಬಸ್ಗೂ ಈ ಕ್ಲಾಸಸ್ ನ ಮಾಡ್ಬೋದು. ಸೊ ಬಟ್ ಈಗ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ಯಾವ್ಯಾವ್ದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹೇಳ್ಕೊಡ್ತೀನಿ ನೋಡಿ. ಸೊ ಇವತ್ತು ಡೆಫಿನೇಷನ್ ಏನಿದೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅದು ಹೇಳ್ಕೊಡ್ತೀನಿ. ಸ್ಕೋಪ್ ಏನಿದೆ, ಇಂಪಾರ್ಟೆನ್ಸ್, ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಆಫ್ ದ ಎನ್ವೈರನ್ಮೆಂಟಲ್ ಸ್ಟಡೀಸ್, ರೈಟ್. ಇದಿಷ್ಟು ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ, ಯಾಕೆಂದ್ರೆ ಸ್ವಲ್ಪ ನಾವು ಮಾಡೋಣ ಅಂತ ನಾನು ಹೇಳ್ತಾ ಇರೋದು, ರೈಟ್. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ನ ಸ್ಟಾರ್ಟ್ ಮಾಡೋಣ. ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಮತ್ತೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ, ಯಾಕೆಂದ್ರೆ ಇದೇ ತರ ಒಳ್ಳೆ ವಿಡಿಯೋಸ್ ನಿಮ್ಗೋಸ್ಕರ ಬರ್ತಾನೆ ಇರುತ್ತೆ, ಯಾವಾಗ್ಲೂ ಬರ್ತಾನೆ ಇರುತ್ತೆ, ಆಯ್ತಾ. ಅದನ್ನ ತಿಳ್ಕೊಳ್ಳಿ. ಸೊ ಮತ್ತೆ ಟೆಲಿಗ್ರಾಮ್ ಚಾನಲ್ ಇನ್ನು ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯ್ನ್ ಆಗ್ಬೋದು, ಸರಿನಾ. ಬನ್ನಿ ಇವತ್ತಿನ ಈ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಎನ್ವೈರನ್ಮೆಂಟಲ್ ಸ್ಟಡೀಸ್. ಇದು ಒಂದು ಹೊಸ ಸಬ್ಜೆಕ್ಟ್, ಒಂದು ಹೊಸ ವೇಯಲ್ಲಿ ಓದೋಣ. ಈಗ ತುಂಬಾ ಜನಕ್ಕೆ ಸರ್ ನಾವು ಇಂಜಿನಿಯರಿಂಗ್ ಮಾಡಿದೀವಿ, ನಾವು ಮೆಕ್ಯಾನಿಕಲ್, ನಾವು ಸಿವಿಲ್ ಮಾಡಿದೀವಿ, ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಓದಿದೀವಿ, ಯಾಕೆ ಈ ಸಬ್ಜೆಕ್ಟ್ ನ ಆಡ್ ಮಾಡಿದ್ದಾರೆ ಗೊತ್ತಾ. ತುಂಬಾ ಜನಕ್ಕೆ ಕ್ವಶನ್ ಇರುತ್ತೆ, ಯಾಕೆ ಸರ್ ಈ ಸಬ್ಜೆಕ್ಟ್ ನ ಆಡ್ ಮಾಡಿದ್ದಾರೆ ಅಂದ್ರೆ ಇದಕ್ ಮಾಡಿದ್ದಾರೆ ನೋಡಿ, ಆಯ್ತಾ. ಇದಕ್ ಮಾಡಿದ್ದಾರೆ ಗೊತ್ತಾಗ್ತೀಯಾ. ಸೊ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿಲ್ಲ, ರೈಟ್. ಗೊತ್ತಿದೆ ಬಟ್ ನಾವು ಇಗ್ನೋರ್ ಮಾಡ್ತೀವಿ. ಸೊ ನೀವು ನೋಡ್ಬೋದು ಇಲ್ಲಿ ಈಗ ಫ್ಯಾಕ್ಟ್ರೀಸ್ ಇದೆ, ಇದರಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ರೈಟ್. ನೀವು ಸರ್ವೆ ನೋಡಿ, ಅದ್ರದ್ದು ನಾನು ಸಪರೇಟ್ ಕ್ಲಾಸಸ್ ಮಾಡ್ತೀನಿ. ಅಕಾರ್ಡಿಂಗ್ ಟು ದ ಡಿಫರೆಂಟ್ ಸರ್ವೇಸ್ ಏನ್ ಕಂಡಕ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ, ಎಷ್ಟೊಂದು ಜನ ಕಲುಷಿತ ಗಾಳಿ ತಗೊಂಡ್ಬಿಟ್ಟು ಅವ್ರದ್ದು ಜೀವ ಹೋಗಿದೆ, ರೈಟ್. ಆರ್ಗನ್ಸ್ ಎಲ್ಲ ಇದಾಗ್ಬಿಟ್ಟು ಅವ್ರದ್ದು ಏನಂತಂದ್ರೆ ಅವ್ರ ಜೀವ ಕಳ್ಕೊಂಡಿದ್ದಾರೆ. ಈ ಸಾಲಿಡ್ ವೇಸ್ಟ್ ಇಂದನೂ ತುಂಬಾ ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ಗೊತ್ತಾಯ್ತಾ. ಸೊ ನಿಯರ್ ಬೈ ಎನ್ವೈರನ್ಮೆಂಟ್ ಏನಿರುತ್ತೆ ಅದನ್ನು ಕೆಟ್ಟೋಗ್ಬಿಡುತ್ತೆ, ರೈಟ್. ಇದೆಲ್ಲ ಆಗ್ತಾ ಇದೆ, ನಮ್ಮ ಸುತ್ತಮುತ್ತನೇ ಆಗ್ತಾ ಇದೆ. ಸೊ ಇನ್ನು ಏನು ನೋಡಿ, ಗಾಳಿ ಎಷ್ಟೊಂದು ಪೊಲ್ಯೂಷನ್ಸ್ ಆಗ್ತಾ ಇದೆ, ರೈಟ್. ನಮ್ಮ ಸುತ್ತಮುತ್ತ ಫ್ಯಾಕ್ಟರೀಸ್ ಇರುತ್ತೆ, ಏನೋ ಒಂದಿರುತ್ತೆ. ಸೊ ಅವರು ಪೊಲ್ಯೂಷಿತ ಒಂದು ಹೊಗೆನ ನಮ್ಮ ಎನ್ವೈರನ್ಮೆಂಟ್ ಬಿಡ್ತಾ ಇದಾರೆ, ಅದನ್ನ ನಾವು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ನೋಡಿ ವಾಟರ್ನ ಯಾವ ತರ ಮಾಡ್ಬಿಟ್ಟಾರೆ ನೋಡಿ, ನೀರಿನ ಬಾಟಲ್ಗಳು ಈ ತರ ಏನಂತಂದ್ರೆ ವಾಟರ್ ಪೊಲ್ಯೂಷನ್ ಮಾಡ್ತಾ ಇದ್ವಿ. ಎಷ್ಟು ಚೆನ್ನಾಗಿರೋ ರಿವರ್ಸ್ ಎಲ್ಲ ಕೆಟ್ಟೋಗ್ತಾ ಇದೆ. ಸೊ ಈ ಒಂದು ಪಾಯಿಂಟ್ ಇಂದಾನೆ ನಾವು ಏನಂತಂದ್ರೆ ಎನ್ವೈರನ್ಮೆಂಟಲ್ ಸ್ಟಡೀಸು ಕೊಡ್ಬೇಕು, ಸ್ಟಡಿ ಮಾಡ್ಬೇಕು ಅಂತ ಗೌರ್ಮೆಂಟ್ ಒಂದು ಎಲ್ಲರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ತರ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಅವರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಎನ್ವೈರನ್ಮೆಂಟಲ್ ಸ್ಟಡೀಸ್ ನ ಆಡ್ ಮಾಡಿದ್ದಾರೆ, ಗೊತ್ತಾಯ್ತಾ. ಸೊ ಇದಕ್ಕೆ ನಾವು ಓದ್ಬೇಕು. ಈಗ ಕಮಿಂಗ್ ಟು ದ ಪಾಯಿಂಟ್, ಫಸ್ಟ್ ಏನು ಇಂಟ್ರಡಕ್ಷನ್ ಏನಿದೆ. ಇಂಟ್ರಡಕ್ಷನ್ ಅಂದ್ರೆ ಈಗ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂದ್ರೆ ಏನ್ ಸರ್, ತುಂಬಾ ಜನಕ್ಕೆ ಅದರಲ್ಲೂ ಕನ್ಫ್ಯೂಸ್ ಆಗುತ್ತೆ. ಎನ್ವೈರನ್ಮೆಂಟಲ್ ಸ್ಟಡೀಸು ಮತ್ತೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗು ಅಂದ್ರೆ ಒಂದೇ ಟೈಪ್ ಅನ್ಸುತ್ತೆ ಎಲ್ಲರಿಗೆ, ಅಲ್ಲ, ಅದು ಬೇರೆ ಇದು ಬೇರೆ, ಗೊತ್ತಾಯ್ತಾ. ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಂದ್ರೆ ಒಂದು ಸ್ಪೆಸಿಫಿಕ್ ಆಗಿ ನಾವು ಓದ್ತೀವಿ. ಯಾವುದು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಂದ್ರೆ ಬರೀ ವಾಟರ್ ಬಗ್ಗೆ ಓದ್ತೀವಿ, ಅದರದ್ದು ಎಲ್ಲಿಂದ ಸೋರ್ಸ್ ಇದೆ ಕಲೆಕ್ಟ್ ಮಾಡೋದು, ಕನ್ವೀನಿಯನ್ಸಿ ಮಾಡೋದು, ಮತ್ತೆ ಅದಕ್ಕೆ ನಾವೇನಂತಂದ್ರೆ ಟ್ರೀಟ್ಮೆಂಟ್ ಮಾಡೋದು, ಅದು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. ವಾಟರ್ ಇರಲಿ ಅಥವಾ ವೇಸ್ಟ್ ವಾಟರ್ ಇರಲಿ. ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತಂದ್ರೆ ಅದರಲ್ಲಿ ವಾಟರ್ ಬರುತ್ತೆ, ಲ್ಯಾಂಡ್ ಬರುತ್ತೆ, ಏರ್ ಬರುತ್ತೆ, ಸಾಯಿಲ್ ಬರುತ್ತೆ, ಆಯ್ತಾ. ಬೇರೆ ಬೇರೆ ಬಯೋಡೈವರ್ಸಿಟೀಸ್ ಬರುತ್ತೆ, ಎಲ್ಲ ನೇಚರಲ್ ಏನೇನಿದೆ ಎಲ್ಲ ಬರುತ್ತೆ, ಅದನ್ನ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತೀವಿ. ಸೊ ದ ವರ್ಡ್ ಎನ್ವೈರನ್ಮೆಂಟ್ ಈಸ್ ಡಿರೈವ್ಡ್ ಫ್ರಮ್ ದ ಫ್ರೆಂಚ್ ವರ್ಡ್ ಎನ್ವೈರ್ನರ್, ವಿಚ್ ಮೀನ್ಸ್ ಟು ಎನ್ಸರ್ಕಲ್ ಆರ್ ಸರೌಂಡ್. ನಮ್ ಸರೌಂಡಿಂಗ್ ಅಲ್ಲಿ ಏನಿದೆ ಸೊ ಅದನ್ನೇ ನಾವು ಎನ್ವೈರನ್ಮೆಂಟ್ ಅಂತ ಅಂತೀವಿ, ರೈಟ್. ಸೊ ಚೆನ್ನಾಗಿರೋದು ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇರಿ ಅಂತ ಹೇಳ್ತಿರ್ತಾನೆ.
ಸೊ ಈಗ ಡೆಫಿನೇಷನ್ ಏನಿದೆ ಇದ್ರದ್ದು ನೋಡಿ, ಎನ್ವೈರನ್ಮೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಸೋಷಿಯಲ್, ಕಲ್ಚರಲ್ ಅಂಡ್ ಫಿಸಿಕಲ್ ಕಂಡೀಷನ್ ದಟ್ ಸರೌಂಡ್, affect the influence the survival, growth and development of the people, animals and the plants. ನಿಮ್ಮ ಸರೌಂಡಿಂಗ್ ಅಲ್ಲಿ ಏನಿದೆ, ಕಲ್ಚರ್ ಇರಲಿ, ಫಿಸಿಕಲ್ ಕಂಡೀಷನ್ಸ್ ಇರಲಿ, ಆಯ್ತಾ, ಅದಾದ್ಮೇಲೆ ಅದು ಏನ್ ಇನ್ಫ್ಲುಯೆನ್ಸ್ ಮಾಡುತ್ತೆ, ನಿಮ್ಮ ಸರ್ವೈವಲ್ ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಮತ್ತೆ ಗ್ರೋತ್, ಡೆವಲಪ್ಮೆಂಟ್ ಆಫ್ ದಿ ಪೀಪಲ್, ಅನಿಮಲ್ಸ್ ಅಂಡ್ ದ ಪ್ಲಾಂಟ್ಸ್. ಸೊ ಇದು ಎಲ್ಲ ಒಳಗಡೆ ಇರುತ್ತೆ. ಮನುಷ್ಯರು ಇರ್ತಾರೆ, ಪ್ರಾಣಿ ಇರುತ್ತೆ, ಜೀವ ಜಂತು ಇರುತ್ತೆ, ನೀವು ಇರ್ತೀರಾ, ಎಲ್ಲ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನೇ ನಾವು ಎನ್ವೈರ್ಮೆಂಟ್ ಅಂತ ಅಂತೀವಿ. ಎನ್ವೈರ್ಮೆಂಟ್, ರೈಟ್. ಸೊ ಅದನ್ನ ಸ್ಟಡಿ ಮಾಡೋದಕ್ಕೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಅಂತೀವಿ. ಗೊತ್ತಾಯ್ತಾ? ಎನ್ವೈರ್ಮೆಂಟ್ ಅಂದ್ರೆ ಗೊತ್ತಾಯ್ತಲ್ಲ, ಎಲ್ಲ ಇನ್ಕ್ಲೂಡ್ ಇರುತ್ತೆ, ಅನಿಮಲ್ಸ್, ಪ್ಲಾಂಟ್ಸ್ ಅಂಡ್ ಎವ್ರಿಥಿಂಗ್. ಡನ್. ನೆಕ್ಸ್ಟ್, ಈಗ ಈ ಎನ್ವೈರ್ಮೆಂಟಲ್ ಸ್ಟಡೀಸ್ ನ ನಾವು ಸ್ಕೋಪ್ ಏನಿದೆ, ಇದ್ರದ್ದು ಸ್ಕೋಪ್ ಆಫ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಗೊತ್ತಾಯ್ತಾ? ಸ್ಕೋಪ್ ಏನಿದೆ, ಎನ್ವೈರ್ಮೆಂಟಲ್ ಸ್ಟಡೀಸ್ ಆಸ್ ಅ ಸಬ್ಜೆಕ್ಟ್ ಹ್ಯಾಸ್ ಅ ವೈಡ್ ಸ್ಕೋಪ್. ಸ್ಕೋಪ್ ಜಾಸ್ತಿ ಇದೆ. ಇಟ್ ಇನ್ಕ್ಲೂಡ್ಸ್ ಅ ಲಾರ್ಜ್ ನಂಬರ್ ಆಫ್ ಏರಿಯಾಸ್ ಅಂಡ್ ಆಸ್ಪೆಕ್ಟ್ಸ್. ಆಸ್ಪೆಕ್ಟ್ಸ್ ಒಂದೇ ಇರೋದಿಲ್ಲ, ಇದು ಬೇರೆ ಬೇರೆ ಏರಿಯಾಸ್ ಮೇಲೆ ಆಸ್ಪೆಕ್ಟ್ಸ್ ಡಿಫರೆಂಟ್ ಆಗಿರುತ್ತೆ. ಸೊ ನೋಡಿ, ಇದರಲ್ಲಿ ಫಸ್ಟ್ ಬರುತ್ತೆ ಸ್ಕೋಪ್ ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್, ದೇರ್ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್. ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಏನು, ನಮಗೆ ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಫಿಗರ್ ಇದೆ, ವಾಟರ್ ಇದೆ, ರೈಟ್, ಅದಾದ್ಮೇಲೆ ವಿಂಡ್ ಇದೆ, ಅದಾದ್ಮೇಲೆ ಸೋಲಾರ್ ಎನರ್ಜಿ ಇದೆ, ರೈಟ್, ಫಾರೆಸ್ಟ್, ಆಮೇಲೆ ಇಕೋಲಜಿ ಮತ್ತೆ ಬಯೋಡೈವರ್ಸಿಟಿ, ಇದು ಫಸ್ಟ್ ಪಾಯಿಂಟ್. ಆಮೇಲೆ ಇಕೋಲಜಿ ಅಂಡ್ ಬಯೋಡೈವರ್ಸಿಟಿ, ವಾಟರು, ಆಯ್ತಾ, ಅದಾದ್ಮೇಲೆ ಸೋಲಾರು, ವಿಂಡ್, ಇವೆಲ್ಲ ನಮ್ದು ನ್ಯಾಚುರಲ್ ರಿಸೋರ್ಸಸ್ ಇದೆ. ಅದನ್ನ ಕನ್ಸರ್ವ್ ಮಾಡೋದು, ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋದನ್ನೇ ನಾವು ಕಲಿಬೇಕಾಗುತ್ತೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಲ್ಲಿ, ರೈಟ್. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಅಪ್ಕಮಿಂಗ್ ಜನರೇಷನ್ಸ್ ಏನಿರುತ್ತೆ, ಅಥವಾ ನಾವು ಏನು ಉಳಿತೀವಿ, ನಾವು ಯಾವ ಎನ್ವೈರನ್ಮೆಂಟಲ್ ಉಳಿತೀವಿ, ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಸೊ ಅದನ್ನು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಫಾರೆಸ್ಟ್ ಏರಿಯಾನು ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಅದನ್ನ ನಾವು ಯಾವ ತರ ಕನ್ಸರ್ವ್ ಮಾಡಬೇಕು, ಫ್ಯೂಚರ್ಗೋಸ್ಕರ ಅದನ್ನ ಏನಂತಂದ್ರೆ ಒಂದು ಕನ್ಸರ್ವ್ ಆಗಿ ಇಡಬೇಕು, ಅಂದ್ರೆ ಪ್ರೊಟೆಕ್ಟ್ ಮಾಡಬೇಕು, ರೈಟ್. ಇಕೋಲಜಿ ಅಂಡ್ ಬಯೋಡೈವರ್ಸಿಟಿ ಗೊತ್ತಾಯ್ತಾ? ಅದರಲ್ಲಿ ಮತ್ತೆ ನೋಡಿ, ಇಲ್ಲಿ ಪ್ರಿಸೈಸ್ ಮೆಟಲ್ಸ್, ಮಿನರಲ್ಸ್ ಇರುತ್ತೆ, ರೈಟ್. ಅದರಲ್ಲಿ ಅದಾದ್ಮೇಲೆ ಕ್ರೂಡ್ ಆಯಿಲ್ ಇದೆ, ಲ್ಯಾಂಡ್ ರಿಸೋರ್ಸಸ್ ಇದೆ, ನ್ಯಾಚುರಲ್ ಗ್ಯಾಸ್ ಇದೆ, ಅನಿಮಲ್ ರಿಸೋರ್ಸಸ್ ಇದೆ. ಇವೆಲ್ಲ ಒಂದು ನ್ಯಾಚುರಲ್ ರಿಸೋರ್ಸಸ್ ಒಳಗಡೆ ಬರುತ್ತೆ, ರೈಟ್. ಸೊ ನೀವು ನೋಡ್ಬೋದು, ಅದ್ರದ್ದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಬಟ್ ಅಷ್ಟೊಂದು ಡೀಟೇಲ್ ಅಲ್ಲಿ ನಮ್ಗೇನು ಬೇಡ, ಬಟ್ ನಿಮ್ಗೆ ಒಂದು ಐಡಿಯಾ ಇದ್ರೆ ಸಾಕಂತ ಅನ್ಕೋತೀನಿ. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಕಂಟ್ರೋಲ್. ಈಗ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಯಾವ ತರ ಆಗ್ತಿದೆ ಮತ್ತೆ ಅದು ಕಂಟ್ರೋಲ್ ಯಾರು ಮಾಡಬೇಕು. ಫಾರ್ ಎಕ್ಸಾಂಪಲ್, ಏರ್ ಪೊಲ್ಯೂಷನ್ ಆಗ್ತಿದೆ, ಅದನ್ನ ಕಂಟ್ರೋಲ್ ಯಾವ ತರ ಮಾಡಬೇಕು. ಸೊ ನಾವು ಕಂಟ್ರೋಲ್ ಮಾಡೋದ್ ಬಿಡಿ, ಸೊ ನಾವು ಅದನ್ನ ಸೋರ್ಸ್ ಅಲ್ಲಿ ಏನಂತಂದ್ರೆ ಅದನ್ನ ಪ್ರೊಡ್ಯೂಸ್ ಆಗೋದನ್ನೇ ತಡೆಯೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಎಲ್ಲಿಂದ ಏನಾದ್ರು ಪೊಲ್ಯೂಷನ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಗೌರ್ಮೆಂಟ್ ಈಸ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್. ಸೊ ವಿ ಹ್ಯೂಮನ್ಸ್ ಆರ್ ವಿ ಪಬ್ಲಿಕ್, ದ ಸಿಟಿಸನ್ಸ್ ಆಫ್ ಇಂಡಿಯಾ, ವಿ ಹ್ಯಾವ್ ಟು ಟೇಕ್ ದ ಡಿಸಿಷನ್ ಅಂಡ್ ವಿ ಹ್ಯಾವ್ ಟು ಕಂಟ್ರೋಲ್ ಬೈ ಅವರ್ ಸೆಲ್ಫ್ ಆಲ್ಸೋ. ಗೊತ್ತಾಯ್ತಾ? ಸೊ ಹ್ಯೂಮನ್ ಪಾಪ್ಯುಲೇಷನ್ ಅಂಡ್ ಎನ್ವೈರನ್ಮೆಂಟ್. ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಅದರಿಂದ ಏನಾಗ್ತಿದೆ, ಎನ್ವೈರನ್ಮೆಂಟ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ. ಗೊತ್ತಾಯ್ತಾ? ಯಾವ ತರ ಅಂತಂದ್ರೆ, ಈಗ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಏನಾಗುತ್ತೆ, ಯೂಸ್ ರಿಸೋರ್ಸಸ್ ಜಾಸ್ತಿ ಬೇಕಾಗುತ್ತೆ, ವಾಟರ್ ಜಾಸ್ತಿ ಬೇಕಾಗುತ್ತೆ, ಲ್ಯಾಂಡ್ ಜಾಸ್ತಿ ಬೇಕಾಗುತ್ತೆ, ಫಾಸಿಲ್ ಫ್ಯೂಲ್ಸ್ ಜಾಸ್ತಿ ಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಅದರಿಂದ ಏನಾಗುತ್ತೆ, ನಾವು ಜಾಸ್ತಿ ಫಾಸಿಲ್ ಫ್ಯೂಲ್ಸ್ ನ ಅದನ್ನ ತೆಗಿಯೋಕೆ ಟ್ರೈ ಮಾಡ್ತೀವಿ. ಸೊ ಅದೇನಾಗುತ್ತೆ, 30 ವರ್ಷದಲ್ಲಿ ಆಗೋದನ್ನ 10 ವರ್ಷದಲ್ಲಿ ತೆಗೆದ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ 20 ವರ್ಷ ತುಂಬಾ ಕಷ್ಟದಲ್ಲಿ ನಾವು ಇರಬೇಕಾಗುತ್ತೆ. ಗೊತ್ತಾಯ್ತಾ? ಸೋಷಿಯಲ್ ಇಶ್ಯೂಸ್ ಇನ್ ರಿಲೇಶನ್ಶಿಪ್ ಟು ದ ಡೆವಲಪ್ಮೆಂಟ್ ಅಂಡ್ ದ ಎನ್ವೈರನ್ಮೆಂಟ್. ಸೊ ಇದನ್ನ ಸೋಷಿಯಲ್ ಇಶ್ಯೂ ಮತ್ತೆ ರಿಲೇಷನ್ ಟು ದ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಇರುತ್ತೆ. ಸೋಷಿಯಲ್ ಇಶ್ಯೂಸ್ ಆಗುತ್ತೆ, ಒಬ್ರಿಗೆ ನೀರು ಸಿಗುತ್ತೆ, ಒಬ್ರಿಗೆ ಆಗೋದಿಲ್ಲ. ಸೊ ಈ ತರ ಡೆವಲಪ್ಮೆಂಟ್ ಮತ್ತೆ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ತುಂಬಾ ಆಗುತ್ತೆ. ಅದು ಸ್ಕೋಪ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಹೇಳ್ತಾ ಇರೋದು, ರೈಟ್. ಐ ಹೋಪ್ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್. ಈಗ ಏನ್ ಇಂಪಾರ್ಟೆನ್ಸ್ ಇದೆ, ನಾವು ಯಾಕೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ನ ಓದ್ಬೇಕು ಅಥವಾ ತಿಳ್ಕೋಬೇಕು, ಗೊತ್ತಾಯ್ತಾ? ಯಾಕೆ ಓದ್ಬೇಕಂದ್ರೆ, ಫಸ್ಟ್ ಪಾಯಿಂಟ್ ನೋಡಿ, ಅದರಲ್ಲಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಬೀಯಿಂಗ್ ಎನ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಬರೀ ಒಂದಲ್ಲ, ಅದರಲ್ಲಿ ಮೇಜರ್ ಇಂಪಾರ್ಟೆಂಟ್ ಏನು ಗೊತ್ತಾ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಓಝೋನ್ ಲೇಯರ್ ಡಿಪ್ಲೇಷನ್, ಆಸಿಡ್ ರೇನು, ಮರೈನ್ ಪೊಲ್ಯೂಷನ್, ರೈಟ್. ಸೊ ಲಾಸ್ ಆಫ್ ಬಯೋಡೈವರ್ಸಿಟಿ ಆರ್ ನಾಟ್ ಓನ್ಲಿ ಮೇರ್ಲಿ ನ್ಯಾಷನಲ್ ಇಶ್ಯೂಸ್, ಬಟ್ ದೇ ಆರ್ ಆಲ್ ಗ್ಲೋಬಲ್ ಇಶ್ಯೂಸ್. ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಗೊತ್ತಾ? ಟೆಂಪರೇಚರ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತದೆ. ಅದರಿಂದ ಏನಾಗುತ್ತೆ, ನಮ್ಮ ನಾರ್ಮಲಿ ಏನು ಹಿಮಾಲಯ ಇರುತ್ತೆ, ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಫ್ಲಡ್ಸ್ ಬರೋ ಜಾಸ್ತಿ ಚಾನ್ಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು ನಾರ್ತ್ ಅಲ್ಲಿ ಎಷ್ಟೊಂದಾಗುತ್ತೆ. ಆಸಿಡ್ ರೇನ್ ಆಗೋ ಚಾನ್ಸಸ್ ಇರುತ್ತೆ,
ಮರೈನ್ ಪೊಲ್ಯೂಷನ್ ಆಗುತ್ತೆ, ಗೊತ್ತಾಯ್ತಾ. ಸೊ ಯಾವುದೋ ಒಂದು ಎಕ್ಸಾಂಪಲ್ ಹೇಳಕ್ಕೆ, ಶ್ರೀಲಂಕಾದಲ್ಲಿ ಯಾವುದೋ ಒಂದು ಏನಂದ್ರೆ ಕಾರ್ಗೋ ಶಿಪ್ ಅಲ್ಲಿ ಯಾವುದೋ ಒಂದು ಏನೋ ಆಯಿಲ್ ತಗೊಂಡು ಹೋಗ್ತಾ ಇದ್ರು. ಅದರಲ್ಲಿ ಅದು ಏನಾಯ್ತು, ಜಸ್ಟ್ ಸಿಯಲ್ಲಿ ಡಂಪ್ ಆಗಿ, ಅಂದ್ರೆ ಅದು ಇದಾಗ್ಬಿಟ್ಟು ಡಂಪ್ ಆಗ್ಬಿಟ್ರೆ ಅದು ಓಷನ್ಗೆ ಬಂದು ಏನಂತಂದ್ರೆ ಮರೈನ್ಗೆ ಬಂದ್ಬಿಟ್ಟು ಎಲ್ಲ ಫುಲ್ ಪೊಲ್ಯೂಟ್ ಆಗಿದೆ, ಗೊತ್ತಾಯ್ತಾ. ಆ ತರ ತುಂಬಾ ಆಗೋ ಚಾನ್ಸಸ್ ಇದೆ, ಸೊ ಆಗ್ತಾನೂ ಇದೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು, ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡಬೇಕು. ಅಂದ್ರೆ ಅರಣ್ಯಗಳನ್ನ, ಫಾರೆಸ್ಟ್ ನ, ಅನಿಮಲ್ಸ್ ನ, ಅವಕ್ಕೆ ಎಲ್ಲ ನಾವು ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ, ರೈಟ್. ಸೊ ಇದು ನ್ಯಾಷನಲ್ ಇಶ್ಯೂ ಅಲ್ಲ, ಇಂಟರ್ನ್ಯಾಷನಲ್ ಇಶ್ಯೂ ಇದೆ, ರೈಟ್. ಇದನ್ನ ನಾವು ಒಂದು ಎಲ್ಲರೂ ಸೆಲ್ಫ್ ಇಂಟ್ರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಒಬ್ರು ಗೌರ್ಮೆಂಟ್ ಮಾಡುತ್ತೆ ಎಲ್ಲ ಅವ್ರು ಮಾಡುತ್ತೆ ಅಂತ ಅವ್ರ ಮೇಲೆ ಆಗಿದ್ರೆ ದಯವಿಟ್ಟು ಅದು ಆಗದೆ ಇರೋ ಕೆಲಸ, ಗೊತ್ತಾಯ್ತಾ. ಸೊ ಇದೊಂದು ಪಾಯಿಂಟ್. ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಏನು ಗೊತ್ತಾ, ಪ್ರಾಬ್ಲಮ್ಸ್ ಕ್ರಾಪ್ಡ್ ಇನ್ ದ ವೇಕ್ ಆಫ್ ಡೆವಲಪ್ಮೆಂಟ್. ಅಂದ್ರೆ ನಮ್ಗೆ ಈಗ ನಾವು 2022 ಅಲ್ಲಿ ಇದೀವಿ, ನಮ್ಗೆ ಗೊತ್ತಿದೆ ನಾವು ತುಂಬಾ ಫಾಸ್ಟ್ ಆಗಿ ಡೆವಲಪ್ ಮಾಡಬೇಕು, ಗ್ರೋತ್ ಆಗಬೇಕು. ಸೊ ಇದರಿಂದ ಏನಾಗ್ತದೆ, ತುಂಬಾ ಜಾಸ್ತಿ ಅರ್ಬನೈಸೇಷನ್ ಆಗ್ತದೆ. ಅಂದ್ರೆ ಮೊದಲು ಈಗ ಇದಿಷ್ಟು ಒಂದು ಸರ್ಕಲ್ ಅಲ್ಲೇ ಇರ್ತಿತ್ತು, ಒಂದು 20 ಕಿಲೋಮೀಟರ್, ಈಗ 50ರಿಂದ 60 ಕಿಲೋಮೀಟರ್ ವರೆಗೂ ಹೋಗ್ತಾ ಇದೆ ಅಲ್ಲ. ಸೊ ಈ ತರ ವೈಡ್ನಿಂಗ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಪ್ರಾಬ್ಲಮ್ಸ್ ಆಗುತ್ತೆ. ಇಂಡಸ್ಟ್ರಿಯಲ್ ಗ್ರೋತ್, ರೈಟ್. ಇಂಡಸ್ಟ್ರಿಯಲ್ ಗ್ರೋತ್ ಆಗೋದ್ರಿಂದ ಏನಾಗುತ್ತೆ, ಪೊಲ್ಯೂಷನ್ ಇನ್ನೂ ಜಾಸ್ತಿ ಆಗುತ್ತೆ, ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಅದರಿಂದ ಏನಾಗುತ್ತೆ, ರೋಡ್ಸ್ ಮಾಡ್ತೀವಿ, ರೋಡ್ಸ್ ಮಾಡೋದ್ರಿಂದ ಮರಗಳನ್ನ ಕಟ್ ಮಾಡ್ತೀವಿ, ಫಾರೆಸ್ಟ್ ರೇಷಿಯೋ ಕಮ್ಮಿ ಆಗ್ತದೆ. ಸೊ ಅದನ್ನು ತುಂಬಾ ಡೇಂಜರ್ ಪ್ರಾಬ್ಲಮ್ ಆಗ್ತದೆ. ಅಗ್ರಿಕಲ್ಚರಲ್ ಮತ್ತೆ ಹೌಸಿಂಗ್, ಇದರಿಂದ ಏನಾಗ್ತದೆ, ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ, ಅದರಿಂದ ಸಾಯಿಲ್ ನ್ಯೂಟ್ರಿಷನ್ಸ್ ತುಂಬಾ ಕಮ್ಮಿ ಆಗ್ತದೆ. ಹೌಸಿಂಗ್ ಅಲ್ಲಿ, ಗೊತ್ತಾಯ್ತಾ. ಸೊ ಈ ತರ ಡಿಫರೆಂಟ್ ಪ್ರಾಬ್ಲಮ್ಸ್ ಡೆವಲಪ್ಮೆಂಟ್ ಗೋಸ್ಕರ ಆಗ್ತಾ ಇದೆ. ಸೊ ಅದನ್ನ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, explosive increases in the pollution. Explosively increases in the ಸಾರಿ, ಇದು ಇಲ್ಲಿ ಏನಾಗ್ಬೇಕು ಗೊತ್ತಾ, ಪೊಲ್ಯೂಷನ್ ಅಲ್ಲ, ಇದು ಪಾಪ್ಯುಲೇಷನ್ ಆಗ್ಬೇಕು. ಸಾರಿ, ಪಾಪ್ಯುಲೇಷನ್. ಓಕೆ, ಇದು ಪಾಪ್ಯುಲೇಷನ್ ಆಗ್ಬೇಕು, ಪೊಲ್ಯೂಷನ್ ಅಲ್ಲ. ಸೊ ಎಕ್ಸ್ಪ್ಲೋಸಿವ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್. ಸೊ ಇದು ಕರೆಕ್ಟ್ ಆಗಿದೆ. ಯಾವುದು, ಎಕ್ಸ್ಪ್ಲೋಸಿವ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಕರೆಕ್ಟ್ ಆಗಿದೆ. ಅದು ಪೊಲ್ಯೂಷನ್ ಇದೆ, ಪಾಪ್ಯುಲೇಷನ್ ಇಲ್ಲ, ಪೊಲ್ಯೂಷನ್ ಇದೆ. ಸೊ ಇದರಲ್ಲಿ ಏನ್ ಹೇಳಿದೆ, ವರ್ಲ್ಡ್ ಸೆನ್ಸಸ್ ರಿಫ್ಲೆಕ್ಟ್ಸ್ ದಟ್ 1 in every 7 person in this plant lives in India, ರೈಟ್. ಸೊ ಅಂದ್ರೆ 16% ವರ್ಲ್ಡ್ ಪಾಪ್ಯುಲೇಷನ್, ಓನ್ಲಿ 2.4% ಆಫ್ ಇಟ್ಸ್ ಲ್ಯಾಂಡ್ ಏರಿಯಾ, right. 16% ನಾವೇ ಇದೀವಿ. ಸೊ ದೇರ್ ಇಸ್ ಎನ್ ಹೆವಿ ಪ್ರೆಷರ್ ಆನ್ ದ ನ್ಯಾಚುರಲ್ ರಿಸೋರ್ಸ್ ಇನ್ಕ್ಲೂಡಿಂಗ್ ಲ್ಯಾಂಡ್. ಸೊ ಪ್ರೆಷರ್ ಜಾಸ್ತಿ ಆಗ್ತದೆ, ಪೊಲ್ಯೂಷನ್ ಜಾಸ್ತಿ ಆಗ್ತದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಸೊ ಅದರಿಂದ ತುಂಬಾ ಡೇಂಜರ್ ಇದೆ. ಯಾರು ನಮ್ಮ ಲ್ಯಾಂಡ್ಗೆ, ವಾಟರ್ಗೆ, ಏರು, ಆಯ್ತಾ, ಯಾಕಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಇಂಪಾರ್ಟೆನ್ಸ್, ನೀಡ್ ಫಾರ್ ಅನ್ ಅಲ್ಟರ್ನೇಟ್ ಸೊಲ್ಯೂಷನ್. ಈಗ ಸೊಲ್ಯೂಷನ್ ಏನಿದೆ ಇದಕ್ಕೆ, ಆಲ್ಟರ್ನೇಟ್ ಅಂದ್ರೆ a goal which is ultimately is a true goal for the development and environmentally sound and sustainable development. ಸಸ್ಟೈನೇಬಲ್ ಅಂದ್ರೆ ಇಕೋ ಫ್ರೆಂಡ್ಲಿ ಅಂತ ಅಂತೀವಿ. ಇಕೋ ಫ್ರೆಂಡ್ಲಿ ಇರಬೇಕು. ಅದು ವೇಸ್ಟ್ ಯಾವತ್ತೂ ಲ್ಯಾಂಡ್ ಮೇಲೆ ಡಿಸ್ಪೋಸ್ ಮಾಡಿದಾಗ ಅದನ್ನು ಏನಂತಂದ್ರೆ ಎನ್ವೈರನ್ಮೆಂಟ್ಗೆ ಅದು ಏನಂದ್ರೆ ಡೇಂಜರ್ ಆಗಿರ್ಬಾರ್ದು, ಸಸ್ಟೈನ್ ಆಗಿರ್ಬೇಕು, ರೀಸೈಕಲ್ ಮಾಡೋ ತರ ಇರಬೇಕು, ರೀಯೂಸ್ ಮಾಡೋ ತರ ಇರಬೇಕು. ಎ ಗೋಲ್ ಕಾಮನ್ ಟು ಆಲ್ ಸಿಟಿಸನ್ಸ್ ಆಫ್ ದಿ ಅರ್ತ್. ಎಲ್ಲರಿಗೂ ಒಂದು ಏಮ್ ತರ ಕೊಡಬೇಕು, ನಿಮ್ದು ಕೆಲಸ ಇದೆ, ನೀವು ಇದರಲ್ಲಿ ಇರಬೇಕು, ನೀವು ಕೆಲಸ ಮಾಡಬೇಕು ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ನೀವು ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕೆ ನೀವು ಟ್ರೈ ಮಾಡಬೇಕು ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್, ನೀಡ್ ಟು ಸೇವ್ ಹ್ಯುಮ್ಯಾನಿಟಿ ಫ್ರಮ್ ದ ಎಕ್ಸಿಸ್ಟೆನ್ಸ್. ಅಂದ್ರೆ ಈಗ ನೀವು ಇದನ್ನ ನಾವು ಕಂಟ್ರೋಲ್ ಮಾಡಲಿಲ್ಲ, ಇದು ನಮಗೆ ಡೇಂಜರ್ ಇದೆ. ದಿಸ್ ಈಸ್ ಓನ್ಲಿ ಡೇಂಜರಸ್ ಟು ಅವರ್ ಓನ್ಲಿ. ಯಾಕೆ, ನಮ್ಮ ಮಕ್ಕಳು ಏನಿರ್ತಾರೆ, ಆಯ್ತಾ, ನನ್ನ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ಇವಾಗ ಆಮೇಲೆ ನೀವು ಮದುವೆ ಆಗ್ತೀರಾ, ನಿಮ್ಮ ಮಕ್ಕಳು ಇರ್ತಾರೆ, ಆಯ್ತಾ, ಎಲ್ಲ ಮುಂದಿನ ಜನರೇಷನ್ಗೆ ಅವ್ರಿಗೆ ಚಲೋ ಏನಂದ್ರೆ ಕರೆಕ್ಟ್ ಆಗಿ ಗಾಳಿ ಸಿಗೋದಿಲ್ಲ, ನೀರ್ ಸಿಗೋದಿಲ್ಲ, ಆಯ್ತಾ, ಲ್ಯಾಂಡ್ ಸಿಗೋದಿಲ್ಲ, ಆಯ್ತಾ, ಪ್ರಾಣಿಗಳು ನೋಡಕ್ ಸಿಗೋದಿಲ್ಲ, ಗೊತ್ತಾಯ್ತಾ. ಈ ತರದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದು ಆಗ್ಬಾರ್ದಂದ್ರೆ ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ನೀಡ್ ಫಾರ್ ವಾಯ್ಸ್ ಪ್ಲಾನಿಂಗ್ ಟು ದ ಡೆವಲಪ್ಮೆಂಟ್. ಕರೆಕ್ಟ್ ಆಗಿ ಎನ್ವೈರ್ಮೆಂಟ್ ಡೈಸ್ಟರ್ ಆದಂಗೆ, ಎನ್ವೈರ್ಮೆಂಟ್ ಲಾಸ್ ಆದಂಗೆ, ಜಾಸ್ತಿ ಗಿಡಗಳ ಕಡಿದೆ ಆ ತರದ್ದು ಡೆವಲಪ್ಮೆಂಟ್ ಪ್ಲಾನ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಸರಿನಾ. ಸೊ ಇವತ್ತಿನ ಈ ಕ್ಲಾಸ್ನ ಇಲ್ಲೇ ಮುಗಿಸ್ತೀನಿ. ಸೊ 3 ಪಾಯಿಂಟ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಕ್ಲಾಸ್ ಇದೆ ಅದನ್ನ ನಾವು ಕ್ಲಾಸ್ 2 ಅಲ್ಲಿ ನೋಡೋಣ. ರೈಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.
ನಮ್ಮ ಚಾನಲ್ ನೋಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ತರ ನಮಗೆ ಒಂದು ಸಪೋರ್ಟ್ ಮಾಡ್ತಾ ಇರಿ. ರೈಟ್, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.